ನಮಸ್ಕಾರ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಹಾಗೂ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ಹೇಮಲತಾ ಮೂರ್ತಿ ಹಾಗೂ ನನ್ನೊಟ್ಟಿಗೆ ಡಾಕ್ಟರ್ ಅನುಷಾ ಇದ್ದಾರೆ. ನಾವಿಬ್ಬರು ಇವತ್ತು ಹೆಣ್ಣು ಮಕ್ಕಳಲ್ಲಿ ಆಗುವ ತೊಂದರೆಗಳು, ಮಹಿಳೆಯರಲ್ಲಿ ಆಗುವ ಮುಟ್ಟಿನ ತೊಂದರೆಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಹಾಗೆ ಮುಟ್ಟಿನ ತೊಂದರೆಗಳು ಎಲ್ಲರಿಗೂ ಅತಿ ಹೆಚ್ಚಾಗಿ ಸಮಸ್ಯೆಗಳು ಕಾಡ್ತಾ ಇದೆ ಎಲ್ಲರನ್ನು. ಈ ವಿಷಯದ ಬಗ್ಗೆ ನಾವು ಪ್ರಕೃತಿ ಹಾಗೂ ಯೋಗ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ನಾವು ಮನೆಯಲ್ಲಿ ಸ್ವಾಸ್ಥ್ಯ ಸ್ವಾವಲಂಬನೆಯಿಂದ ಈ ಚಿಕಿತ್ಸೆಗಳಿಗೆ ಪರಿಹಾರವನ್ನು ಕಂಡುಕೋಬೇಕು ಅಂತ ನಾವು ಮೊದಲು ನಿಮಗೆ ತಿಳಿಸ್ಕೊಡೋಣ. ಇದರಲ್ಲಿ ಈ PCOD ಅಂತ ಹೇಳ್ತೀವಿ. PCOD ಅಂತಂದರೆ ಏನು ಅಂತ ಡಾಕ್ಟರ್ ಅನುಷಾ ನಿಮಗೆ ಹೇಳ್ತಾರೆ. PCOD ಅಂತ ನಾವೇನು ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಅದು ನಮ್ಮ ಅಂಡಾಶಯಗಳು ಅಂತ ನಾವೇನು ಹೇಳ್ತೀವಿ, ಓವರೀಸು, ಅದ್ರ ಸಮಸ್ಯೆಯಿಂದ ಬರುತ್ತೆ. ಅದ್ರ ಸಮಸ್ಯೆ ನಮಗೆ ಯಾಕೆ ಬರುತ್ತೆ? ಈಗ ಲೈಫ್ ಸ್ಟೈಲು, ನಾವೀಗ ನಿದ್ದೆ ಮಾಡೋದಾಗಲಿ, ನಮಗೆ ಮಾನಸಿಕ ಒತ್ತಡ ಆಗಲಿ, ಆರೋಗ್ಯ ಆಗಲಿ, ಎಲ್ಲದೂ ನಮ್ಮದು ಏರುಪೇರಾಗಿದೆ. ಯಾವುದನ್ನು ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಅದರಿಂದಾಗಿ ಗ್ರಂಥಿಗಳು, ಓವರಿ ಏನಿದೆ ಅದು ಗ್ರಂಥಿ, ಅದರ ಹಾರ್ಮೋನು ಏರುಪೇರು ಆಗುತ್ತೆ. ಹಾಗೆ ಆದಾಗ ನಮಗೆ ಮುಟ್ಟಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಈಗ ಮೊದಲಿಲ್ಲಿ 28ರಿಂದ 30 ದಿನದಲ್ಲಿ ಒಂದು ಸಲ ಋತುಚಕ್ರ ಆಗಬೇಕು. ಅದು ಹಾಗೆ ಆ ಟೈಮಿಗೆ ಕರೆಕ್ಟಾಗಿ ಆಗಲ್ಲ. ಅದು ಮುಂದೆ ಹೋಗುತ್ತೆ, ಇಲ್ಲ ಹಿಂದೆ ಬರುತ್ತೆ. ಮತ್ತು ಆ ಟೈಮಲ್ಲಿ ನಿಮಗೆ ತುಂಬ ಹೊಟ್ಟೆ ನೋವು ಬರೋದಾಗಿರ್ಬೋದು, ಅಥವಾ ವಾಮಿಟಿಂಗ್ ಆಗೋದಿರ್ಬೋದು, ವಾಂತಿ ಬರೋದು, ಅಥವಾ ಲೂಸ್ ಮೋಷನ್ ಆಗ್ಬೋದು, ಬೇದಿ ಆಗೋ ಥರ ಇರ್ಬೋದು, ಅದೆಲ್ಲನೂ ಆಗ್ತಾ ಇರುತ್ತೆ. ಈಗ ನೀವು ನೋಡ್ತಾ ಇರೋ ಚಿತ್ರದಲ್ಲಿ ಗರ್ಭಾಶಯ ಮತ್ತು ಅಂಡಾಶಯ ಕಾಣಿಸ್ತಾ ಇದೆ. ಒಂದು ಅಂಡಾಶಯ ನಾರ್ಮಲ್ ಆಗಿದೆ, ಇನ್ನೊಂದು ಅದು ಹುಣ್ಣಾಗಿರೋದು ಗೊತ್ತಾಗ್ತಾ ಇದೆ ಅಲ್ಲ. ಅದೇ ಥರ ಹಾಗಾಗಿರೋದ್ರಿಂದ ನಿಮಗೆ ಆ ಮುಟ್ಟಿನ ತೊಂದರೆ ಎಲ್ಲ ಬರುತ್ತೆ. ಇದರ ಲಕ್ಷಣಗಳೇನೇನು? ನಮಗೆ ಮುಟ್ಟಾದ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರೋದಾಗಿರ್ಬೋದು, ತಲೆನೋವು ಬರೋದಾಗಿರ್ಬೋದು, ತೊಡೆ ಹಾಗೂ ಬೆನ್ನು ನೋವು ಬರೋದಾಗಿರ್ಬೋದು, ಅಥವಾ ಮುಖದಲ್ಲಿ ಹೇರ್ ಗ್ರೋತ್ ಜಾಸ್ತಿ ಆಗಿರ್ಬೋದು. ಇದೆಲ್ಲ ಅದರ ರೋಗ ಲಕ್ಷಣಗಳು. ಇದರಿಂದ ತೊಂದರೆಗಳು ನಿಮ್ಗೆ ಏನೇನಾಗುತ್ತೆ ಮುಂದೆ? ಶುಗರ್ ಲೆವೆಲು ಈಗ ಜಾಸ್ತಿ ಆಗೋದಿರ್ಬೋದು, ಅಥವಾ ಗರ್ಭಧಾರಣೆಗೆ ಸಮಸ್ಯೆ ಆಗುತ್ತೆ, ಮಾನಸಿಕ ಸಮತೋಲನ ಇರಲ್ಲ, ಮನಸ್ಸಿನಲ್ಲಿ ಏರುಪೇರು ಆಗ್ತಾ ಇರತ್ತೆ, ಆತಂಕ ಜಾಸ್ತಿ ಇರುತ್ತೆ. ಇದೆಲ್ಲ PCODಯಿಂದನೇ ಆಗುವಂಥದ್ದು. ಹೀಗೆ ಮಹಿಳೆಯರಲ್ಲಿ ಗರ್ಭಧಾರಣೆಗೆ ಸಮಸ್ಯೆ ಆಗುತ್ತೆ, ಮತ್ತು ಮಕ್ಕಳಾದ ನಂತರ ಅವರಿಗೆ ಮಿಸ್ಕ್ಯಾರೇಜ್ ಆಗ್ಬೋದು. ಈಗ ಅಬೋಷನ್ ಅಂತ ನಾವೇನು ಹೇಳ್ತೀವಿ, ಆ ಥರ ಎಲ್ಲ ಆಗೋಂಥದ್ದು ಈ PCODಯಿಂದನೇ ಜಾಸ್ತಿ ಆಗ್ತಿರೋದು. ಇದಕ್ಕೆಲ್ಲ ನಾವೇನು ಮಾಡ್ಬೋದು? ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಹಾರದಲ್ಲಿ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು. ಆಹಾರ ಚಿಕಿತ್ಸೆಯ ಮೂಲಕ ನಾವು ಏನೇನು ಸಮಸ್ಯೆಗೆ ಬಗೆಹರಿಸ್ಕೊಳ್ಬೋದು ಅಂತ ಹೇಳ್ಬೋದು. ನೀರಿನ ಚಿಕಿತ್ಸೆ ಇರುತ್ತೆ, ಆಕ್ಯುಪ್ರೆಷರು, ಆಕ್ಯುಪಂಕ್ಚರ್ ಮೂಲಕ ಇದರ ಸಮಸ್ಯೆಗಳಿಗೆ ನಾವು ಪರಿಹಾರ ತಿಳ್ಕೊಬೋದು. ಆ ನಂತರ ನಾವು ಯೋಗ ಚಿಕಿತ್ಸೆಯ ಮೂಲಕ ಕೂಡ ನಾವು ಇದಕ್ಕೆ ಒಂದು ನಿಧಾನವನ್ನು ಮನೆಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದಾಗೆ ಮಹಿಳೆಯರಿಗೆ, ಎಲ್ಲ ಮಹಿಳೆಯರು ತಾವು ನೋಡಿ ಇದನ್ನು ಬರೆದಿಟ್ಕೊಳ್ಳಿ ದಯವಿಟ್ಟು. ಈ ಆಹಾರದಲ್ಲಿ ನಾವು ಏನೇನು ವ್ಯತ್ಯಾಸಗಳನ್ನು ಮಾಡಿಕೊಳ್ಬೇಕು ಅದು ನಿಮಗೆ ನಾವಿವತ್ತು ತಿಳಿಸ್ಕೊಡೋಣ. ಆಹಾರದಲ್ಲಿ ಮುಖ್ಯವಾಗಿ ನಾವು ಸತ್ವವುಳ್ಳ ಆಹಾರ ತಗೋಬೇಕು. ಲೈವ್ ಡಯಟ್ ಅಂತ ಹೇಳ್ತಿರ್ತೀವಿ ನಾವು. ಯಾವಾಗಲೂ ನಿರಗ್ನಿಯ ಆಹಾರದಲ್ಲಿ ಸತ್ವ ಜಾಸ್ತಿ ಇರುತ್ತೆ. ನಿರಗ್ನಿಯ ಆಹಾರ ಅಂತ ಹೇಳಿದ್ರೆ ಹಣ್ಣು ಹಂಪಲುಗಳು ಜಾಸ್ತಿ ತಿನ್ನಬೇಕು ನಾವು. ಮತ್ತು ಹಸಿ ತರಕಾರಿಗಳು, ಮೊಳಕೆ ಕಟ್ಟಿದ ಕಾಳುಗಳನ್ನು ಯಥೇಚ್ಛವಾಗಿ ನಾವು ಮನೆಯಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ಸಂರಕ್ಷಣೆ, ಎಲ್ಲ ಕಾಯಿಲೆಗಳಿಗೂ ಆರೋಗ್ಯ ಸಂರಕ್ಷಣೆ ಆಗೋದು ಈ ಆಹಾರದ ಮೂಲಕ. ಪ್ರತಿಯೊಂದು ಆಹಾರವನ್ನು ನಾವು ಬೇಯಿಸಿ ಅದರ ಸತ್ವವನ್ನು ನಾಶ ಮಾಡಿ ತಿನ್ನೋದ್ರಿಂದ ನಮಗೆ ನಾವು ತಿಂತಾ ಇರ್ಬೋದು, ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ಬೋದು. ವಿ ಆರ್ ಈಟಿಂಗ್ ಕ್ಯಾಲೋರೀಸ್ ಅಂತ ಏನು ಹೇಳ್ತಾರೆ, ಎಲ್ಲ ಕ್ಯಾಲೋರೀಸ್ ಇರ್ಬೋದು. ಬಟ್ ಕ್ಯಾಲೋರಿ ಜೊತೆಗೆ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ, ಅದರ ಪೌಷ್ಟಿಕಾಂಶತೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಹಾಗಾಗಿ ನೀವು ಆಹಾರದಲ್ಲಿ ಏನೇನು ತೊಗೋಬೋದು, ಮುಖ್ಯವಾಗಿ ಇನ್ನೇನೇನು ತೊಗೊಳ್ತಾ ಇರ್ಬೋದು. ಹೊಟ್ಟೆ ನೋವು ಬಂದಾಗ ಹೊಟ್ಟೆಗೆ ಕಷಾಯಗಳು, ಕೆಲವು ಕಷಾಯಗಳನ್ನು ನಾವು ತೊಗೋಬೋದು. ಕೆಲವು ಕಷಾಯಗಳಲ್ಲಿ ಡಾಕ್ಟರ್ ಅನುಷಾ ಕೆಲವು ಕಷಾಯಗಳನ್ನು ಹೇಳ್ಕೊಡ್ತಾರೆ. ಈಗ ಮೆಂತೆ ಇರುತ್ತೆ ಮನೇಲೆ, ನಾವು ದಿನಾಗಲೂ ಯೂಸ್ ಮಾಡೋದು ಮೆಂತೆ, ಜೀರಿಗೆ, ಧನಿಯಾ ಮತ್ತು ಚಕ್ಕೆ, ಇದಿಷ್ಟನ್ನ ನೀರಲ್ಲಿ ಹಾಕಿ ಕುದಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ನಿಮಗೆ ಮುಟ್ಟಿನ ತೊಂದರೆ ಆದಾಗ ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಮತ್ತು ದಿನಾಗಲೂ ಮಜ್ಜಿಗೆಯಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡು ಕುಡಿಯೋದ್ರಿಂದನೂ ನಿಮಗೆ ಉಪಯೋಗ ಆಗುತ್ತೆ. ಮತ್ತು ರಾಗಿ
ಇರುತ್ತಲ್ಲ, ರಾಗಿನ ನೀರಲ್ಲಿ ಹಾಕಿ ಸ್ವಲ್ಪ ಕುದಿಸಿ ಅದಕ್ಕೆ ಬೆಲ್ಲ ಹಾಕಿ ಕುಡಿಯೋದ್ರಿಂದನೂ ನಿಮ್ಗೆ ಅದರಿಂದ ಕ್ಯಾಲ್ಶಿಯಮ್ಮೂ ಜಾಸ್ತಿಯಾಗಿ ಸಿಗುತ್ತೆ, ಮತ್ತು ಅದೂ ಈ PCOD ತೊಂದರೆನ ನಿವಾರಣೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ರಾಗಿ ತುಂಬ ಒಳ್ಳೆಯದು. ನಾವು ರಾಗಿಯನ್ನು ಕಮ್ಮಿ ಬಳಸ್ತಾ ಇರ್ತೀವಿ. ರಾಗಿಯಲ್ಲಿ ಸುಮಾರು ಅಕ್ಕಿಯಲ್ಲಿ ಇರುವ ಪ್ರಮಾಣಕ್ಕಿಂತ ಹೆಚ್ಚಾಗಿ 300 ಪಟ್ಟು ಹೆಚ್ಚಾಗಿ ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಪ್ರತಿ ಸತಿ ರಕ್ತಸ್ರಾವ ಆಗ್ತಾ ಇರುತ್ತಲ್ಲ ಪ್ರತಿ ತಿಂಗಳು ಮುಟ್ಟು ಬಂದಾಗ, ಹಾಗಾಗಿ ಸುಮಾರು ನಮಗೆ ಶರೀರಕ್ಕೆ ಪೌಷ್ಟಿಕಾಂಶಗಳ ಅವಶ್ಯಕತೆ ಇರುತ್ತೆ. ಕ್ಯಾಲ್ಶಿಯಂ ಆಗಲಿ, ಐರನ್ ಆಗಲಿ, ಎಲ್ಲದು ಆಹಾರದ ಮೂಲಕನೇ ನಮಗೆ ಬರಬೇಕೇ ಹೊರತು ನಾವು ಬರೀ ಮಾತ್ರೆಗಳನ್ನು ತಗೊಂಡು ಅದನ್ನು ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೊಟ್ಟೆ ನೋವಿಗೆ ಬಂದಾಗ ನೀವು ಕಷಾಯಗಳನ್ನು ಮಾಡಿಕೊಂಡ್ರೂ ಕೂಡ ಅದು ಪೌಷ್ಟಿಕಾಂಶನೇ ಕೊಡುತ್ತೆ, ಹೊಟ್ಟೆ ನೋವು ನಿವಾರಣೆ ಮಾಡುತ್ತೆ, ರಕ್ತಸ್ರಾವ ಸರಿಯಾಗುತ್ತೆ, ನಿಮಗೆ ಬೆನ್ನು ನೋವು ಅದರಿಂದ ಬರ್ತಾ ಇರೋವಂಥ ನೋವುಗಳು ಕಮ್ಮಿ ಆಗುತ್ತೆ, ತಲೆನೋವು ಬರ್ತಾ ಇರೋದು ಕೂಡ ಅದರಿಂದ ಕಮ್ಮಿ ಆಗುತ್ತೆ. ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾ ಇರ್ತೀವಿ, ನಿಮಗೆ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಒಂದ್ಸರಿ ಒಂದೊಂದು ಸರಿ ನಾವು ಹೇಗೆ ಬಿಹೇವಿಯರ್ ಮಾಡ್ತಾ ಇರ್ತೀವಿ ಅದರಲ್ಲೂ ವ್ಯತ್ಯಾಸಗಳು ಕಾಣುತ್ತೆ. ಸುಮಾರು ಮಹಿಳೆಯರು ಗಂಡ ಹೆಂಡತಿಯರು ಆದಾಗ ಅವ್ರಿಗೆ ಈ ವ್ಯತ್ಯಾಸಗಳಾಗಿ ಅವರಲ್ಲಿ ಎಷ್ಟೋ ಜನ ತೊಂದರೆಗಳಿಗೊಳಗಾಗಿದ್ದಾರೆ, ಅವರಲ್ಲಿ ಭಿನ್ನ ಅಭಿಪ್ರಾಯಗಳು ಬಂದು ಜಗಳಗಳಾಗಿದೆ ಅಂತಲೂ ನಾವು ಕೇಳ್ಪಡ್ತೀವಿ. ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಮುಟ್ಟು ಬರುವ ಮುಂಚೆ ಈ ಸಣ್ಣ ಪುಟ್ಟ ಚಿಹ್ನೆಗಳು ಕಾಣಿಸ್ಕೊಂಡಾಗ ನಮಗೆ ಆ ಇರಿಟಬಿಲಿಟಿ ಮತ್ತು ಆತಂಕ ಎಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗಾಗಿ ನೀರಿನ ಸೇವನೆ ಕೂಡ ಹೆಚ್ಚು ಮಾಡಬೇಕು. ನೀರು ಕುಡಿಯೋದೇ ಇಲ್ಲ ಜನ. ಸುಮಾರು 2 ರಿಂದ 2.5 ಲೀಟ್ರ್ ನಾವು ನೀರನ್ನು ಕುಡಿತಾ ಇರಬೇಕು. ಆಹಾರದಲ್ಲಿ ನಾವು ಒಂದು ಹೊತ್ತಾದ್ರೂ ಹಸಿ ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡಬೇಕು. ರಾತ್ರಿ ಹೊತ್ತು ಹಗುರವಾಗಿ ಊಟ ಮಾಡಬೇಕು. ಮಜ್ಜಿಗೆಯಲ್ಲಿ ನೀವು ಡಾಕ್ಟರ್ ಅನುಷಾ ಹೇಳಿದಾಗೆ ಶುಂಠಿ ಮತ್ತು ಕರಿಬೇವು ಸೊಪ್ಪು ಇದನ್ನೆಲ್ಲ ಜಜ್ಜಿ ಹಾಕಿ ಅದನ್ನು ಮಜ್ಜಿಗೆಯನ್ನು ಮಾಡಿ ಕುಡಿಯೋದ್ರಿಂದ ಕರಿಬೇವಲ್ಲಿ ಹೆಚ್ಚು ಐರನ್ ಸಿಗುತ್ತೆ ನಿಮಗೆ. ಹಸಿ ತರಕಾರಿಗಳಲ್ಲಿ ಸೊಪ್ಪಿನ ಪಲ್ಯಗಳನ್ನು ಜಾಸ್ತಿ ಉಪಯೋಗಿಸ್ಬೇಕು. ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ನಾವು, ಎಲ್ಲ ಪದಾರ್ಥಗಳು ರೊಟ್ಟಿ ಆಗಲಿ ಅನ್ನ ಆಗಲಿ ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ದು. ಶರೀರ ತೂಕ ಜಾಸ್ತಿ ಇರುತ್ತೆ ತಿನ್ನೋದ್ರಿಂದ, ಹಾಗಾಗಿ ಆ ಪದಾರ್ಥಗಳನ್ನು ನಾವು ಕಮ್ಮಿ ಮಾಡ್ಕೊಳ್ಬೇಕು. ಅನ್ನ ಕಮ್ಮಿ ತಿನ್ನಬೇಕು. ಹಾಗಾಗಿ ನಾವು ತರಕಾರಿಗಳನ್ನು ಹಣ್ಣುಗಳನ್ನು ಯಥೇಚ್ಛವಾಗಿ ಮಾಡ್ಕೊಳ್ಳೋದ್ರಿಂದ ಶರೀರ ದಪ್ಪ ಆಗಿರೋದು ಕೂಡ ಸಣ್ಣ ಆದಾಗ ನಮಗೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ನಾವು ಆಹಾರ ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ರಿ. ಆಹಾರ ಚಿಕಿತ್ಸೆ ಅನ್ನೋದು ಬಹಳ ಮುಖ್ಯವಾದ ಒಂದು ಅಂಶ ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ. ಅದನ್ನು ನಾವು ಹೇಳಿದ ಪ್ರಕಾರ ಎಲ್ಲವನ್ನು ಮನೆಯಲ್ಲಿ ಮಾಡ್ಕೊಳ್ಳತಕ್ಕದ್ದು. ಆ ನಂತರ ನೀರಿನ ಚಿಕಿತ್ಸೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೀರಿನ ಚಿಕಿತ್ಸೆಯಲ್ಲಿ ವಿವಿಧವಾದ ತಾಪಮಾನಗಳಲ್ಲಿ ನಾವು ನೀರಿನ ಚಿಕಿತ್ಸೆಯನ್ನು ಮಾಡ್ತಾ ಇರ್ತೀವಿ. ಬಿಸಿಲಿನ ಚಿಕಿತ್ಸೆ ಆಗಿರ್ಬೋದು, ತಣ್ಣೀರಿನಿಂದ ಚಿಕಿತ್ಸೆ ಆಗಿರ್ಬೋದು, ಆವಿಯ ಚಿಕಿತ್ಸೆ ಆಗಿರ್ಬೋದು, ಐಸ್ ಪ್ಯಾಕ್ ಅಂತ ಹೇಳ್ತೀವಿ, ಐಸಿನ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ವಿವಿಧವಾದ ಒಂದು ಎಕ್ವಿಪ್ಮೆಂಟ್ಸ್ ಅದಕ್ಕೆ ಇದೆ. ಸುಮಾರು 100ಕ್ಕೂ ಹೆಚ್ಚು ಚಿಕಿತ್ಸಾ ಪ್ರಣಾಳಿ ಇದೆ ಇದರಲ್ಲಿ. ಹಾಗಾಗಿ ನಾವು ಅದರಲ್ಲಿ ಮುಖ್ಯವಾದ ಚಿಕಿತ್ಸೆಯನ್ನು ನಿಮಗೆ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀವಿ. ಮೊದಲನೇದಾಗಿ ಎನಿಮಾ ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಎನಿಮಾ ಕ್ಯಾನ್ ಈ ಥರ ತಗೊಂಡು ಅದನ್ನು ನಾವು ಅದರಲ್ಲಿ ಕೆಥೆಟರ್ ಇರುತ್ತೆ, ಕೆಥೆಟರಿಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಬಿಸಿ ನೀರನ್ನು ಉಪಯೋಗಿಸಬೇಕು. ಇದರಲ್ಲಿ ಬಿಸಿನೀರು ಅಂತ ಹೇಳಿದ್ರೆ ಉಗುರು ಬೆಚ್ಚನ ನೀರು, ಲ್ಯೂಕ್ ವಾರ್ಮ್ ವಾಟರ್ ಅಂತ ಏನು ಹೇಳ್ತೀವಿ, ಅದನ್ನು ತಗೊಂಡು ಆ ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿ ನೀವು ಎನಿಮಾನ ತಗೊಳ್ಳತಕ್ಕದ್ದು. ಹೊಟ್ಟೆ ನೋವು ಬಂದಾಗ ನಾವು ಅಥವಾ ಹೊಟ್ಟೆ ಮುಟ್ಟಾಗುವ ಮುಂಚೆನೂ ತಗೊಳ್ಬೋದು, ಮುಟ್ಟಾದಾಗಲೂ ಕೂಡ ಕೆಲವು ಸತಿ ತಗೊಳ್ಬೋದು. ಇದನ್ನು ಏನು ತೊಂದರೆ ಆಗೋದಿಲ್ಲ. ಸೊ ತಗೊಳ್ಳೋದ್ರಿಂದ ಮಹಿಳೆಯರಲ್ಲಿ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಹೆಚ್ಚು ರಕ್ತಸ್ರಾವ ಆದಾಗ ಈ ಚಿಕಿತ್ಸೆಯನ್ನು ನೀವು ತಗೊಳ್ಬಾರ್ದು. ತುಂಬ ಕಮ್ಮಿ ಸ್ಕ್ಯಾಂಟಿ ಬ್ಲೀಡಿಂಗ್ ಅಂತ ಏನು ಹೇಳ್ತೀವಿ, ಕಮ್ಮಿ ರಕ್ತಸ್ರಾವ ಆಗ್ತಾ ಇದೆ, ಅದರಿಂದ ಹೊಟ್ಟೆ ನೋವು ಬರ್ತಾ ಇದೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂತೆಲ್ಲ ನಿಮಗೆ ಈ ಚಿಹ್ನೆಗಳು ಕಾಣಿಸ್ಕೊಂಡಾಗ ಈ ಎನಿಮಾ ಬಹಳಷ್ಟು ನಮಗೆ ಸಹಾಯಕಾರಿಯಾಗಿದೆ. ಹಾಗಾಗಿ ಎನಿಮಾ ಚಿಕಿತ್ಸೆಯನ್ನು ನೀವು ಮನೆಯಲ್ಲಿ ತಗೊಳ್ಬೋದು. ಎನಿಮಾನೇ ನಿಮಗೆಲ್ಲೇ ಪಾಟ್ ನೀವು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡಿ ತಗೊಳ್ಬೋದು. ಎರಡನೇ ಚಿತ್ರವನ್ನು ನಾವೀಗ ತೋರಿಸ್ತಾ ಇರೋದು ಕಟಿ ಸ್ನಾನ ಅಂತ, ಹಿಬ್ಬಾತ್ ಅಂತ ಹೇಳ್ತೀವಿ. ಮನೆಯಲ್ಲಿ ಈ ಥರ ರೌಂಡ್ ಟಬ್ಬು ಅಥವಾ ಸ್ಕ್ವೇರ್ ಟಬ್ಬನ್ನ ನೀವು ತಗೊಂಡು ಮನೆಯಲ್ಲೇ ಇಟ್ಕೋಬೋದು. ಇದು ಸಾಕಷ್ಟು ಕಾಯಿಲೆಗಳಿಗೇನು ಕೂಡ ಇದು ಬಹಳ ಒಳ್ಳೆಯ ಚಿಕಿತ್ಸೆ. ಇದಕ್ಕೆ ರಾಮಬಾಣ ಚಿಕಿತ್ಸೆ ಅಂತಲೂ ಕೂಡ ನಾವು ಹೇಳ್ತಾ ಇರ್ತೀವಿ. ಇದರಲ್ಲಿ ಉಗುರು ಬೆಚ್ಚನೆ ನೀರಲ್ಲಿ ಅಥವಾ ತಣ್ಣೀರಿನಲ್ಲಿ ಇದನ್ನು ಚಿಕಿತ್ಸೆಯನ್ನು ಮಾಡ್ಕೊಳ್ತೀವಿ. 8 ರಿಂದ 10 ನಿಮಿಷ ನಾವು ತೋರಿಸ್ತಾ ಇರೋ ಥರ ಚಿತ್ರದಲ್ಲಿ ಕೂತ್ಕೊಂಡು ಅದರಲ್ಲಿ ಟಬ್ಬಲ್ಲಿ ಕೈಯನ್ನು ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಇರಬೇಕು. ಹಾಗೆ ಆಡಿಸೋದ್ರಿಂದ ಅದಾದ ನಂತರ ನಾವು ಬಹಳ ಮುಖ್ಯವಾಗಿ ಇದನ್ನು ಈ ಚಿಕಿತ್ಸೆ ಆದ ನಂತರ ಕಾಲುಗಳನ್ನೆಲ್ಲ ಒದ್ದೆ ಮಾಡಬಾರ್ದು. ಕಾಲನ್ನು ನಾವು ಒಂದು ಪೀಠದ ಮೇಲೆ ಇಟ್ಕೊಂಡಿರಬೇಕು, ಚಿತ್ರದಲ್ಲಿ ತೋರಿಸೋದು ಹಾಗೆ
ಪೀಠದ ಮೇಲೆ ಇಟ್ಕೊಂಡು ನಂತರ ಎದ್ದ ನಂತರ ಆ ಹಿಪ್ ಭಾಗವನ್ನು, ಕಟಿ ಭಾಗವನ್ನು ಚೆನ್ನಾಗಿ ಒಂದು ಒದ್ದೆ ಟವಲ್, ಒಣ ಟವಲಿಂದ ಎಲ್ಲ ಒರೆಸ್ಕೊಂಡು ನಾವು ಆಚೆ ಕಡೆ ಬಂದು ಅದಕ್ಕೆ ಸ್ವಲ್ಪ ಎಕ್ಸಸೈಸಸ್ ಮಾಡಬೇಕು. ಶರೀರವನ್ನು ವಾರ್ಮ್ ಆಗಿ ಇಟ್ಕೊಂಡಿರಬೇಕು. ಅರ್ಧ ಗಂಟೆ ಆಹಾರ ಸೇವನೆಯನ್ನು ವರ್ಜಿತ ಮಾಡಿ ನಂತರ ನಾವು ಎಕ್ಸಸೈಸ್ ಮಾಡಿದ ನಂತರ ಸ್ನಾನ ಆದಿ ಇತ್ಯಾದಿಗಳನ್ನು ನೀವು ಮಾಡ್ಕೊಳ್ಬೋದು. ಈ ಚಿಕಿತ್ಸೆಗೆ ಮುಖ್ಯವಾಗಿ ಖಾಲಿ ಹೊಟ್ಟೆಯಲ್ಲಿರಬೇಕಾದ್ರೆ, ಅಂದರೆ ಬೆಳಗ್ಗೆ ಅಥವಾ ಸಂಜೆ ಮಾಡ್ಬೋದು. ಕಟಿ ಸ್ನಾನ ನಿಮಗೆ ಸಾಕಷ್ಟು ನೋವಿನಿಂದ ನಿವಾರಣೆಗಳು ಕೊಡುತ್ತೆ. ಇದು ಮುಟ್ಟು ಬರುವ ಮುಂಚೆನೇ ನೀವು ಈ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ನಿಮಗೆ ಈ ತೊಂದರೆಗಳ ಸಮಸ್ಯೆಯನ್ನು ನೀವು ಕಾಡಿಸೋದಿಲ್ಲ ನಿಮಗೆ. ಅದಾದ ನಂತರ ಡಾಕ್ಟರ್ ಅನುಷಾ ಅವರು ಪಾದಸ್ನಾನದ ಒಂದು ವಿಧಾನವನ್ನು ನಿಮಗೆ ಹೇಳ್ತಾರೆ. ಬಿಸಿ ನೀರಿನ ಪಾದಸ್ನಾನ ಈಗ ಹೇಮಲತಾ ಅವರು ಹೇಳಿದಾಗೇನೆ ನೀವೇನು ಮಾಡಬೇಕು, ಒಂದು ಟಬ್, ನೀವು ಮಾಮೂಲಿ ಬಕೆಟ್ ಏನು ಯೂಸ್ ಮಾಡ್ತೀವಲ್ಲ ನಾವು, ಅದರಲ್ಲಿ ಸ್ವಲ್ಪ ಅರ್ಧ ಭಾಗ ಬಿಸಿ ನೀರನ್ನು ಹಾಕಿ, ಅಂದರೆ ತುಂಬ ಕುದಿ ನೀರಲ್ಲ, ನಿಮಗೆ ಟಾಲ್ರೇಟ್ ಮಾಡೋ ಅಷ್ಟನ್ನು ಬಿಸಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಬೇಕಿದ್ರೂ ಹಾಕ್ಕೋಬೋದು. ಅದನ್ನು ಹಾಕಿ ಅದ್ರ ಒಳಗಡೆ 2 ಕಾಲನ್ನ ಇಟ್ಕೋಬೇಕು. ಅದಕ್ಕೂ ಕಾಲನ್ನ 2 ಇಟ್ಕೊಂಡು ತಲೆ ಮೇಲ್ಗಡೆಗೆ ತಣ್ಣೀರು ಬಟ್ಟೆನ ಇಟ್ಕೋಬೇಕು. ಆಮೇಲೆ ಇಡೀ ದೇಹವನ್ನು ಯಾವುದಾದ್ರೂ ಬೆಡ್ಶೀಟ್ ಆಗಲಿ ಯಾವುದಾದ್ರೂ ಕ್ಲೋತಿಂದ ಕವರ್ ಮಾಡಬೇಕು. ಕವರ್ ಮಾಡಿ ಒಂದು 10 ರಿಂದ 15 ನಿಮಿಷ ಹಾಗೆ ಕುತ್ಕೋಬೇಕು. ಹಾಗೆ ಕುತ್ಕೊಳ್ಳೋದ್ರಿಂದ ನಿಮಗೆ ಹೊಟ್ಟೆ ನೋವು ಏನಿರುತ್ತೆ ಅಥವಾ ತಲೆನೋವು ಬಂದಿರೋದಾಗಲಿ ಅದು ಕಡಿಮೆ ಆಗುತ್ತೆ. ಅದಕ್ಕಿಂತ ಮುಂಚೆ ಏನು ಮಾಡಿರ್ಬೇಕು, ನೀವು 1 ರಿಂದ 2 ಗ್ಲಾಸು ತಣ್ಣೀರನ್ನು ಕುಡಿದು ಆಮೇಲೆ ಅದು ಹಾಗೆ ಕುತ್ಕೋಬೇಕು. ಟ್ರೀಟ್ಮೆಂಟ್ ಆದ ನಂತರ ನೀವು 10 ರಿಂದ 15 ನಿಮಿಷ ಹಾಗೆ ಕುತ್ಕೊಂಡ ನಂತರ ಹೊರಗಡೆಗೆ ಬಂದು ಒದ್ದೆ ಬಟ್ಟೆಯಲ್ಲಿ ಇಡೀ ಮೈಯನ್ನು ನೀಟಾಗಿ ಉಜ್ಕೋಬೇಕು. 1-2 ರಿಂದ 3 ಸತಿ ಬಟ್ಟೆನ ಟವಲನ್ನು ತಣ್ಣೀರಲ್ಲಿ ಅದ್ದಿ ಇಡೀ ಮೈಗೆ ಅದನ್ನು ಹಾಗೆ ಉಜ್ಕೋಬೇಕು. ಆಮೇಲೆ 1 ಲೋಟ ತಣ್ಣೀರನ್ನು ಕುಡಿದು ನೀವು ರೆಸ್ಟ್ ಮಾಡಿದ್ರೆ ಆಯಿತು. ಇದಕ್ಕೆ ನೀವು ಖಾಲಿ ಹೊಟ್ಟೆಲೇ ಇರಬೇಕು ಅಂತ ಏನಿಲ್ಲ, ಯಾವಾಗ ಬೇಕಾದರೂ ಮಾಡ್ಬೋದು. ಆದರೆ 1-2 ಗಂಟೆ ಅಟ್ಲೀಸ್ಟ್ ಏನಾದರೂ ತಿಂದಾದಮೇಲೆ 1-2 ಗಂಟೆ ಗ್ಯಾಪ್ ಕೊಟ್ಟು ಆ ಥರ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಆ ಹೊಟ್ಟೆ ನೋವಿನ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಇನ್ನೂ ಏನೇನು ಮಾಡ್ಬೋದು, ಇನ್ನು ಸಣ್ಣ ಪುಟ್ಟ ಪ್ಯಾಕ್ಸು, ಈಗ ಒಂದು ಒದ್ದೆ ಬಟ್ಟೆಯನ್ನು ತೊಗೊಂಡು ಹೊಟ್ಟೆ ಮೇಲೆ ಇಟ್ಕೋಬೋದು. ಅದನ್ನು ನಾವೀಗ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಈಗ ಹೊಟ್ಟೆಯ ಪಟ್ಟಿಗಳನ್ನು, ಹೊಟ್ಟೆಗೆ ಸಂಬಂಧಪಟ್ಟ PCODಗೆ ಸಂಬಂಧಪಟ್ಟ ಪಟ್ಟಿಗಳನ್ನು ನಿಮಗೆ ತೋರಿಸ್ಕೊಡ್ತೀವಿ. ಮೊದಲನೇದಾಗಿ ಸಿಂಪಲ್ ಆಗಿರೋ ಫೋಮೆಂಟೇಷನ್ ಅಂತ ಹೇಳ್ತೀವಿ. ಫೋಮೆಂಟೇಷನ್ನು ಕೋಲ್ಡ್ ಪ್ಯಾಕ್. ಈ ರೀತಿಯಾದ ಒಂದು ಹಾಟ್ ಫೋಮೆಂಟೇಷನ್ ಬ್ಯಾಗ್ನ ಒಂದು 10 ನಿಮಿಷ ನೀವು ಫೋಮೆಂಟೇಷನ್ ಕೊಟ್ಕೊಳ್ಬೇಕು ಹೊಟ್ಟೆಗೆ. ಬಿಸಿನೀರಿನ ಚೀಲ ಅಂತ ಹೇಳ್ತೀವಿ. ಈ ಬಿಸಿನೀರನ್ನು ತುಂಬಿರ್ತೀವಿ ಚೀಲದೊಳಗೆ. ಆ ಚೀಲದಿಂದ ನೀವು ಫೋಮೆಂಟೇಷನ್ನ 10 ನಿಮಿಷ ಕೊಟ್ಕೊಂಡ ನಂತರ ಆಮೇಲೆ ಕೋಲ್ಡ್ ಪ್ಯಾಕ್ ಹೇಗಿರಬೇಕು ಅಂತ ಹೇಳಿದ್ರೆ, ದಪ್ಪನೇ ಒಂದು ಸಣ್ಣ ನ್ಯಾಪ್ಕಿನ್ ತೊಗೊಂಡು ಅದನ್ನು ನೀರಿನಲ್ಲಿ ಒದ್ದೆ ಮಾಡಿ ನೀರನ್ನು ಹಿಂಡಿಬಿಡಿ. ಆ ನೀರಿನ ಹಿಂಡಿದ ನಂತರ ಅದನ್ನು ಹೊಟ್ಟೆ ಮೇಲೆ ನೀವು ಈ ರೀತಿಯಾಗಿ ಹಾಕಬೇಕು. ಈ ರೀತಿಯಾಗಿ ಹಾಕೋದ್ರಿಂದ ಹೊಟ್ಟೆ ಮೇಲೆ ಇದನ್ನು 20 ನಿಮಿಷವರೆಗೂ ಹಾಕ್ಕೋಬೇಕು. 20 ನಿಮಿಷ ಆದಮೇಲೆ ನೀವು ಅದನ್ನು ತೆಗೆದುಬಿಟ್ಟು ನೀವು ಕೆಲಸ ಮಾಡ್ಬೋದು. ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಇದನ್ನು. ಸೊ ಇದು ಹೊಟ್ಟೆಯ ಸಿಂಪಲ್ ಆಗಿರುವಂಥದ್ದು ಹೊಟ್ಟೆಯ ಪ್ಯಾಕ್ ಅಂತ ಹೇಳ್ತೀವಿ. ನಂತರ ನಾವು ಮಾಡೋದು ಅಬ್ಡಾಮಿನಲ್ ಪ್ಯಾಕ್ ಅಂತ ಹೇಳ್ತೀವಿ. ಅಬ್ಡಾಮಿನಲ್ ಪ್ಯಾಕ್ಗೆ ನೀವು ಈ ರೀತಿಯಾದ 2 ಪಟ್ಟಿಗಳನ್ನು ತಗೋಬೇಕು. 2, ಒಂದು ನೀರಿನಲ್ಲಿ ಅದ್ದಿರುವಂಥರ ಕಾಟನ್ ಬಟ್ಟೆ ಇದು. ಆ ನಂತರ ಒಂದು ಉಲ್ಲನ್ ಬಟ್ಟೆ ತಗೊಂಡಾಗ ನಿಮಗೆ ಆ 2 ಪಟ್ಟಿಗಳನ್ನು, ಮೊದಲು ನೀರಿನ ಒಂದು ಪಟ್ಟಿಯನ್ನು ಹಾಕಬೇಕು. ಆ ನಂತರ ನೀವು ಉಲ್ಲನ್ ಪಟ್ಟಿಯನ್ನು ಬಟ್ಟೆಯ ಹೊಟ್ಟೆಯ ಸುತ್ತಲೂ ಕಟ್ಟೋದನ್ನು ತೋರಿಸ್ತಾರೆ. ಈಗ ಕಟ್ಟಿ ಅದಾದ ನಂತರ ನೀವು ಸುತ್ತಬೇಕು. ಇದನ್ನು ಕೂತ್ಕೊಂಡು ಇದನ್ನು ಸುತ್ತಕೊಳ್ಬೋದು. ತಾವು ಮಾಡ್ಕೊಳ್ಳೋವಂಥ ಚಿಕಿತ್ಸೆ ಕೂಡ ಆಗಿದೆ ಇದು. ಹಾಗಾಗಿ ಇದನ್ನು ನೀವು ರೋಲ್ ಮಾಡಿಕೊಂಡು ಹೀಗೆ ದಾರ ಕಟ್ಟಿರುವಂಥ ಪಟ್ಟಿಗಳು ಸಿಗುತ್ತೆ ನಿಮಗೆ, ಅಥವಾ ನೀವೇ ಮನೆಯಲ್ಲೇ ಇದನ್ನು ತಯಾರಿ ಮಾಡ್ಕೊಳ್ಬೋದು ಪಟ್ಟಿಗಳನ್ನು. ಈ ಪಟ್ಟಿಯನ್ನು ನೀವು ಸೊಂಟದ ಒದ್ದೆ ಬಟ್ಟೆಯನ್ನು ಕಟ್ಟಬೇಕು. ಆ ನಂತರ ಅದರ ಮೇಲೆ ಈ ಉಲ್ಲನ್ ಬಟ್ಟೆಯನ್ನು ರ್ಯಾಪ್ ಮಾಡಬೇಕು. ಉಲ್ಲನ್ ಬಟ್ಟೆಯನ್ನು ಸುತ್ತಬೇಕು. ಅದರ ಮೇಲೆ ಗಟ್ಟಿಯಾಗಿ ಸುತ್ತಬೇಕು. ತೀರಾ ಗಟ್ಟಿಯಾಗೂ ಇರಬಾರ್ದು, ತೀರಾ ಸಡಿಲವಾಗೂ ಇರಬಾರ್ದು. ಹೀಗೆ ಮಾಡೋದ್ರಿಂದ ನೀರಿನ ಒಂದು ಯಾವ ತಾಪಮಾನದಲ್ಲಿ ಕೊಟ್ಟಿರ್ತೀವಿ ನಾವು, ಮೊದಲು ತಣ್ಣೀರಿನಲ್ಲಿ ಅದ್ದಿರುವಂಥ ಬಟ್ಟೆ ಅದು, ಆ ತಾಪಮಾನ ನಿಮಗೆ ಹೊಟ್ಟೆಗೆ ತಂಪನ್ನು ನೀಡುತ್ತೆ. ಸರ್ಕ್ಯುಲೇಷನ್ ಅಂದರೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಸಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಮೊದಲು ತಣ್ಣೀರಿನ ಒಂದು ಕ್ರಮ ಹೇಗಿರುತ್ತೆ ಅಂತ ಹೇಳಿದ್ರೆ, ಹೊರಭಾಗಕ್ಕೆ ರಕ್ತ ಸಂಚಾರ ಹೆಚ್ಚಾಗುತ್ತೆ. ನಂತರ ಒಳಭಾಗಕ್ಕೆ ರಕ್ತ ಸಂಚಾರ ಹೆಚ್ಚಾದಾಗ ಆ ಅಂಗಾಂಗಗಳ ಕಾರ್ಯಕ್ಷಮತೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ.
ಸೊ ಇದು ಅಬ್ಡಾಮಿನಲ್ ಪ್ಯಾಕ್ ಅಂತ ಹೇಳಿ. ಮತ್ತೊಂದು ಪ್ಯಾಕನ್ನು ನಿಮಗೆ ಹೇಳ್ತೀವಿ, ಕ್ಯಾಸ್ಟ್ರಾಯಿಲ್ ಪ್ಯಾಕ್. ಕ್ಯಾಸ್ಟ್ರಾಯಿಲ್ ಅಂತ ಹೇಳಿದ್ರೆ ಹರಳೆಣ್ಣೆ. ಹರಳೆಣ್ಣೆ ಎಲ್ಲರ ಮನೆಯಲ್ಲೂ ಹರಳೆಣ್ಣೆ ಇರುತ್ತೆ. ಔಡಲೆಣ್ಣೆ ಅಂತ ಕೆಲವರು ಹೇಳ್ತಾರೆ, ಹರಳೆಣ್ಣೆ ಅಂತ ಹೇಳ್ತಾರೆ. ಹರಳೆಣ್ಣೆಯನ್ನು ಹೊಟ್ಟೆಯ ಮೇಲೆ ಲೇಪ ಮಾಡ್ಕೋಬೇಕು. ಬಿಸಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ತಣ್ಣಗಿದ್ರೂ ಅಡ್ಡಿ ಇಲ್ಲ. ಹೊಟ್ಟೆಯ ಮೇಲೆ ನೀವು ಇದು ಹರಳೆಣ್ಣೆ ನೋಡ್ತಾ ಇದ್ದೀರಾ ನೀವೀಗ. ಈ ಹರಳೆಣ್ಣೆಯನ್ನು ನಾವು ಹೊಟ್ಟೆಯ ಮೇಲೆ ಒಂದು 2 ಚಮಚದಷ್ಟು ತಗೊಂಡು ನಾಭಿಯ ಒಂದು ಸರೌಂಡಿಂಗ್, ನಾಭಿಯ ಒಂದು ಹೊರಭಾಗ, ಆ ಕಡೆ ಈ ಕಡೆ ಭಾಗಗಳಿಗೆ ಚೆನ್ನಾಗಿ 2 ರಿಂದ 3 ನಿಮಿಷ ಅಥವಾ 5 ನಿಮಿಷ ನಿಧಾನವಾಗಿ ತಿಕ್ಕಬೇಕು. ನಿಧಾನವಾಗಿ ಸ್ವಲ್ಪ ಪ್ರೆಷರ್ ಕೊಡಬೇಕು. ಆ ಬೆರಳಿನಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ತಿಕ್ಕಿ, ನಂತರ ಒಂದು ಬಿಸಿ ನೀರಿನ ಚೀಲದಲ್ಲಿ ಆ ಒಂದು ಎಲೆ ತಗೊಂಡು ಅದನ್ನು ಬೇಕಾದ್ರೆ ಹೊಟ್ಟೆಯ ಭಾಗವನ್ನು ನಾವು ಮುಚ್ಚಬಹುದು. ಹೊಟ್ಟೆಯ ಭಾಗವನ್ನು ಮುಚ್ಚಿ ಅದರ ಮೇಲೆ ನಾವು ಬಿಸಿ ನೀರಿನ ಚೀಲವನ್ನು ಇಟ್ಟು 10 ರಿಂದ 15 ನಿಮಿಷ ಹೊಟ್ಟೆಯ ಕಾವು ಕೊಡಬೇಕು. ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಹೊಟ್ಟೆಗೆ ಕಾವು ಕೊಟ್ಟ ನಂತರ ನಾವು ಅದರ ಮೇಲೆ ತಣ್ಣೀರಿನ ಒಂದು ಬಟ್ಟೆಯನ್ನು ಮಾಡಿ ಕೂಡ ಹಾಕ್ಬೋದು, ಇಲ್ಲ ಅದರ ಪ್ಯಾಕ್ನ ಸುತ್ತಬೋದು. ನಾವು ಇದನ್ನ ರೀತಿ ನಾವು ಬಟ್ಟೆಯನ್ನು ಮುಚ್ಚಿದ್ರೆ ಅದು ಬೇಗ ಬಿಸಿ ಆರದೇ ಇರೋದಕ್ಕೆ ಸಾಧ್ಯತೆ ಇರುತ್ತೆ. ನಂತರ ಬಿಸಿ ನೀರಿನ ಚೀಲವನ್ನು ನಾವು ತೆಗೆದುಬಿಟ್ಟು ಪಟ್ಟಿಯನ್ನು ಕೂಡ ಕಟ್ಟಬಹುದು, ಇಲ್ಲ ಈ ಫರ್ಮೆಂಟೇಷನ್ ನಂತರ ನಾವು ಚಿಕಿತ್ಸೆಯನ್ನು ಕೂಡ ಮುಗಿಸ್ಬೋದು. ಸೊ ಈ ರೀತಿಯಾಗಿ ನಾವು ಹೊಟ್ಟೆಗೆ ಸಂಬಂಧಪಟ್ಟ 3 ಚಿಕಿತ್ಸಾ ಪದ್ಧತಿಗಳನ್ನು ನಿಮಗೆ ಹೇಳ್ಕೊಟ್ಟಿದ್ದೀವಿ. ನೀವು ಇದನ್ನು ಮಾಡಿ PCOD ತೊಂದರೆಗಳಿಂದ ಖಂಡಿತ ನಿವಾರಣೆಯನ್ನು ಪಡಿಬೋದು. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಇದರಿಂದನೂ ನಿಮಗೆ ಆ ಮುಟ್ಟಿನ ತೊಂದರೆಗಳೆಲ್ಲ ನಿವಾರಣೆ ಆಗೋಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಈಗ ನೀವು ನೀರಿನ ಚಿಕಿತ್ಸೆ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಇದನ್ನು ನೀವು ಸಾಧಾರಣವಾಗಿ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಳೋವಂಥದ್ದು. ಹಾಗೆ ಆಕ್ಯುಪ್ರೆಷರ್ ಅಂತ ಹೇಳ್ತೀವಿ. ಹಾಗೆ ಮತ್ತು ಆಕ್ಯುಪಂಕ್ಚರ್. ಸುಮಾರು ಜನಕ್ಕೆ ಆಕ್ಯುಪಂಕ್ಚರ್ ಅಂದರೆ ಪಂಕ್ಚರ್ ಅಂತ ಹೇಳಿದ್ರೆ ತುಂಬ ಹೆದರ್ಕೊಳ್ತಾರೆ. ಆಕ್ಯುಪಂಕ್ಚರು ಸೂಚಿ ಚಿಕಿತ್ಸೆ. ಆದರೆ ಆಕ್ಯುಪ್ರೆಷರು ಮನೆಯಲ್ಲಿ ನಾವು ಮಾಡ್ಕೊಳ್ಳೋ ಅಂಥದ್ದು. ಅದರಲ್ಲಿ ಹೀಗೆ ಕೆಲವು ಪಾಯಿಂಟೆಡ್ ಒಂದು ಏನಾದರೂ ಒಂದು ಪಾಯಿಂಟೆಡ್ ಈ ಥರ ತಗೊಂಡು ಆ ಒಂದು ಜಾಗ ಅಂಗೈ ಮತ್ತು ಅಂಗಾಲುಗಳಲ್ಲಿ ನಮಗೆ ಎಲ್ಲ ಅಂಗಾಂಗಗಳ ಒಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಆ ಪ್ರೆಷರ್ ಪಾಯಿಂಟ್ಸ್ನ ನಾವು ಈ ರೀತಿಯಾಗಿ ಒತ್ಕೊಳ್ಬೇಕು. ಈ ರೀತಿಯಾಗಿ ಒತ್ತೋದು ಬಿಡೋದು. ನಿಮಗೆ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ. ಸುಮಾರು ಪಾಯಿಂಟ್ಸ್ ಇದೆ ನೋಡಿ. ತಲೆಯಲ್ಲಿ ತಲೆನೋವಿಗೆ ಏನು ಪಾಯಿಂಟ್ಸ್ ಇರುತ್ತೆ, ಯಾವ ಭಾಗದಲ್ಲಿ ನಾವು ಒತ್ತಿದ್ರೆ ನಮಗೆ ಆರೋಗ್ಯವನ್ನು ನಾವು ಮರಳಿ ಪಡಿಬೋದು. ಹಾಗೆ ಯೂಟ್ರಸ್ ಭಾಗ ಎಲ್ಲನೂ ತೋರಿಸ್ತಾ ಇದ್ದೀವಿ. ಆ ಭಾಗದಲ್ಲಿ ನಾವು ಒತ್ತಿದ್ರೆ ನಾವು ಒತ್ತೋದು ಬಿಡಬೇಕು. ಅದನ್ನು ಒತ್ತಾ ಇರಬೇಕು, ಬಿಡಬೇಕು. ಸುಮಾರು ನಿಮಗೆ ನೋ ಪೇಯ್ನ್ ನೋ ಗೇನ್ ಅಂತ. ಯಾವಾಗಲೂ ನಾವು ಒತ್ತಿದಾಗ ಅಯ್ಯೋ ನೋವಾಗುತ್ತಲ್ಲ ಅಂತ ಹೇಳ್ತೀವಿ. ಆ ಭಾಗ ಜಾಸ್ತಿ ಟೆಂಡರ್ ಆಗಿರೋದ್ರಿಂದ ನೀವು ಒತ್ತಿದಾಗ ಹೆಚ್ಚಾಗಿ ನೋವಾಗುತ್ತೆ. ಬೇರೆ ಭಾಗಗಳಿಗಿಂತ ನೋವಿನ ಭಾಗ, ತೊಂದರೆ ಆಗಿ ಒಳಪಟ್ಟಿರುವ ಭಾಗ ನಮಗೆ ಹೆಚ್ಚಾಗಿ ನೋವು ಕಾಡಿಸ್ಕೊತಾ ಇರುತ್ತೆ. ಹಾಗಾಗಿ ಒತ್ತೋದ್ರಿಂದ ಒತ್ತಿ ಜಾಸ್ತಿ ಬಿಟ್ಬಿಡಬಾರ್ದು. ಸ್ವಲ್ಪ ನೋವನ್ನು ನೀವು ಅನುಭವಿಸಿದಾಗ ನಿಮಗೆ ಒಳಗಡೆ ಆಗುವಂಥ ನೋವುಗಳು ಮತ್ತು ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು. ಈಗ ಆಕ್ಯುಪಂಕ್ಚರು ಬಗ್ಗೆ ಡಾಕ್ಟರ್ ಅನುಷಾ ನಿಮಗೆ ತಿಳಿಸ್ಕೊಡ್ತಾರೆ. ಆಕ್ಯುಪಂಕ್ಚರ್ ನಾವೇನು ಮಾಡ್ತೀವಿ, ನಮ್ಮ ದೇಹದಲ್ಲಿ ಒಂದು 72,000ದಷ್ಟು ಎನರ್ಜಿ ಚಾನಲ್ಸ್ ಇದೆ. ಅದು ಒಂದೊಂದು ಚಾನಲೂ ಒಂದೊಂದು ಆರ್ಗನ್ನಿಗೆ ರಿಲೇಟೆಡ್ ಆಗಿ ಇರುತ್ತೆ. ನಾವು ನಿಮ್ಗೆ ಏನು ತೊಂದರೆ ಇದೆ ಅದನ್ನು ನೋಡಿ ಯಾವ ಚಾನಲಿಂದ ಯಾವ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಅದನ್ನು ನೋಡಿ ಅಲ್ಲಿಗೆ ಆ ಪಾಯಿಂಟಿಗೆ ಸರಿಯಾಗಿ ಸೂಜಿನ ಚುಚ್ತೀವಿ. ಆ ಸೂಜಿ ಚುಚ್ಚೋದು ಅನ್ನೋ ತಕ್ಷಣ ಏನು ಇಂಜೆಕ್ಷನ್ ಕೊಟ್ಟಂಗೆ ಇರಲ್ಲ. ಅದು ಜಸ್ಟ್ ಒಂದು ಸಣ್ಣ ಇರುವೆ ಕಚ್ಚಿದಾಗ ಆಗುತ್ತೆ. ಅದರಿಂದ ನಿಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂದರೆ ಈ PCOD ನಾವು ಏನು ಹೇಳಿದ್ವಲ್ಲ, ಅದರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದು ಸರಿ ಆಗುತ್ತೆ. ಮತ್ತು ನಿಮಗೆ ಅದರಲ್ಲಿ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸ್ ಅಂತ, ಈಗ ನೋವು ನಿವಾರಣೆಗೆ ನಾವು ಹೊರಗಡೆಯಿಂದ ಮಾತ್ರೆಗಳನ್ನೆಲ್ಲ ತಗೋತೀವಲ್ಲ, ಆಕ್ಯುಪಂಕ್ಚರ್ ಕೊಟ್ಟಾಗ ನಿಮಗೆ ದೇಹದಲ್ಲೇ ನ್ಯಾಚುರಲ್ ಆಗಿ ಕೆಮಿಕಲ್ ರಿಲೀಸ್ ಆಗಿ ನೋವು ಕಡಿಮೆ ಆಗುತ್ತೆ. ಮತ್ತು ಆ ಎನರ್ಜಿ ಚಾನಲ್ಸಲ್ಲಿ ಬ್ಲಾಕ್ ಅಂತ ಏನು ಹೇಳ್ತೀವಿ ನಾವು, ಅದೇನಾದರೂ ಇದ್ದಾಗ ನಿಮಗೆ ಆರೋಗ್ಯ ತೊಂದರೆ ಬರುತ್ತೆ. ಆಕ್ಯುಪಂಕ್ಚರ್ ಕೊಡೋದ್ರಿಂದ ಆ ಬ್ಲಾಕ್ಗಳೆಲ್ಲ ಕ್ಲಿಯರ್ ಆಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಹಾಗಾಗಿ ಮಹಿಳೆಯರಲ್ಲೂ ಕೂಡ ಸುಮಾರು ಇನ್ಫರ್ಟಿಲಿಟಿ ಅಂದರೆ ಏನು ಹೇಳಿದ್ರೆ ಗರ್ಭ ಧಾರಣೆಯಲ್ಲಿ ಏನೇನು ತೊಂದರೆಗಳಿದೆ ಅದು ಕೂಡ ಸಾಕಷ್ಟು ಮಹಿಳೆಯರಿಗೆ ನಿವಾರಣೆ ಆಗಿದೆ ಅಂತಲೇ ಹೇಳೋಕ್ಕೂ ಬಯಸ್ತೀವಿ ನಾವು. ನಂತರ ನಾವು ಯೋಗ ಚಿಕಿತ್ಸೆ ಅಂತ ತಗೊಳ್ಳೋಣ.
ಯೋಗದಲ್ಲಿ ನಾವು ಯೋಗ ಅಂತ ಹೇಳಿದ ಕೂಡಲೇ ಕೆಲವರೆಲ್ಲ ಅಪ್ಪ ನಾವು ಮಾಡೋಕ್ಕಾಗಲ್ಲ, ವಯಸ್ಸಾಗಿರೋರು ಮಾಡೋಕ್ಕಾಗಲ್ಲ, ಚಿಕ್ಕವ್ರು ಮಾಡೋಕ್ಕಾಗಲ್ಲ, ನನಗೆ ಸಮಯ ಇಲ್ಲ ಅನ್ನೋದೇ ಹೆಚ್ಚಾಗಿರುತ್ತೆ. ನಾವು ಇವತ್ತು ನಿಮಗೆ ಸರಳವಾಗಿ ಯೋಗ ಅಭ್ಯಾಸಗಳನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಅದರಿಂದ ನಿಮಗೆ ಈ ಮುಟ್ಟಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ತೀವಿ. ಯೋಗ ಅಂದರೆ ಬರೀ ಶಾರೀರಿಕ ಅಲ್ಲ, ಯೋಗ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಸ್ತರಗಳಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಯೋಗ, ಅಷ್ಟಾಂಗ ಯೋಗಗಳಲ್ಲಿ ಪ್ರಾಣಾಯಾಮ, ಧ್ಯಾನ ಇತ್ಯಾದಿ ಆಸನಗಳನ್ನು ಇತ್ಯಾದಿಗಳನ್ನು ನಾವು ಮಾಡಿಕೊಳ್ಬೇಕು. ಹಾಗಾಗಿ ಯಾವ ಪರ್ಟಿಕ್ಯುಲರ್ ಆಸನ ಮಾಡಿದಾಗ, ಯಾವ ಪರ್ಟಿಕ್ಯುಲರ್ ಪ್ರಾಣಾಯಾಮ ಮಾಡಿದಾಗ ನಮಗೆ ಈ ಸಮಸ್ಯೆಯಿಂದ ಬಗೆಹರಿಯುತ್ತೆ ಅಂತ ಹೇಳಿ ನಾವು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ, ಆಸನಗಳನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಕೆಲವರೆಲ್ಲರೂ ಬಹಳ ವಿಗರಸ್ ಆಗಿ ಮಾಡ್ತಾರೆ, ಇನ್ ಬಿಟ್ವೀನ್ ರಿಲ್ಯಾಕ್ಸೇಷನ್ ಕೊಡೋದಿಲ್ಲ. ಹಾಗಾಗಿ ಅದನ್ನು ನಾವು ನಿಮಗೆ ಇವಾಗ ತೋರಿಸ್ಕೊಡೋಣ. ಬನ್ನಿ, ಈಗ ನಿಮ್ಮ PCOD ತೊಂದರೆಗಳಿಗೆ ಯೋಗಾಭ್ಯಾಸಗಳನ್ನು ಹೇಳ್ಕೊಡ್ತೀವಿ. ಮೊದಲನೆಯದಾಗಿ ಸೂರ್ಯ ನಮಸ್ಕಾರ. ಇದರಲ್ಲಿ 12 ಪಾಶ್ಚರ್ಸ್ ಇರುತ್ತೆ. ನಿಧಾನವಾಗಿ ಇದನ್ನು ಮಾಡ್ತಾ ಕಲಿಬೇಕು. 12 ಪಾಶ್ಚರ್ಸ್ನ ನೀವು 12 ನಿಮಿಷದಲ್ಲಿ ಒಂದೊಂದನ್ನು 30 ಸೆಕೆಂಡಲ್ಲಿ ಕೂಡ ಮಾಡ್ಬೋದು ಅಭ್ಯಾಸಗಳನ್ನು ಮಾಡ್ತಾ. ಆ ನಂತರ ನೀವು ನಿಧಾನವಾಗಿ ಮೊದಲು ಮಾಡೋದು ಕಲಿತು ಆಮೇಲೆ ಫಾಸ್ಟಾಗಿ ಮಾಡ್ತಾ ಇರಬೇಕು. ಸೊ ಈ 12 ಪಾಶ್ಚರ್ಸ್ನಲ್ಲಿ ನಿಮಗೆ ಮಾಡೋದ್ರಿಂದ ಎಲ್ಲ ಹೊಟ್ಟೆಯ ಸಂಬಂಧಪಟ್ಟ ತೊಂದರೆಗಳು, PCOD ತೊಂದರೆಗಳು ಕಮ್ಮಿ ಆಗುತ್ತೆ. ಹಾಗೂ ನಂತರ ನಿಮಗೆ ಶರೀರದ ಸ್ಥೂಲಕಾಯ ಶರೀರ, ಓವರ್ ವೆಯ್ಟನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಕೂಡ ಬಹಳ ಮುಖ್ಯವಾಗಿರುತ್ತೆ. ಸೊ ಈ 12 ಪಾಶ್ಚರ್ಸ್ನ ನೀವು 12 ಬಾರಿ ಮಾಡಬೇಕು. ಇದು ಒಂದು ಬಾರಿ ನಾವು ತೋರಿಸಿದ್ದೀವಿ. ನಂತರ ನಿಂತು ಮಾಡುವ ಆಸನಗಳಲ್ಲಿ ತ್ರಿಕೋಣಾಸನ. ತ್ರಿಕೋಣಾಸನ ಮಾಡೋದ್ರಿಂದ ಹೊಟ್ಟೆಯ ಒಂದು ವೆಯ್ಟ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ತ್ರಿಕೋಣಾಸನದಲ್ಲಿ ನಿಮಗೆ ಅಭ್ಯಾಸಗಳು ಇದಾಗುತ್ತೆ. ಎರಡೂ ಸೈಡು ಮಾಡಬೇಕು ನೀವು. ಒಂದು ಸೈಡ್ ಮಾಡಿ ಬಿಟ್ಬಿಡಬಾರ್ದು, ಎರಡೂ ಸೈಡನ್ನ ಮಾಡಿ ನೀವು ಅಭ್ಯಾಸಗಳನ್ನು ಸೆಲ್ಫ್ ಕಾಂಪ್ಲಿಮೆಂಟ್ರಿ ಪಾಶ್ಚರ್ಸ್ ಅಂತ ಹೇಳ್ತೀವಿ ನಾವು. ತ್ರಿಕೋಣಾಸನ, ನಂತರ ಅರ್ಧಕಟಿ ಚಕ್ರಾಸನ. ನಿಧಾನವಾಗಿ ಶರೀರವನ್ನು, ಕೈಗಳನ್ನು ಎತ್ತಬೇಕು. ನಂತರ ಇನ್ನೊಂದೆಡೆಗೆ ಬಗ್ಗಿ. ಇದರಲ್ಲಿ ಉಸಿರಾಟ ನಿಮಗೆ ಯಾವಾಗಲೂ ಸಾಧಾರಣವಾಗಿ ಆಗ್ತಾ ಇರಬೇಕು. ಪ್ರತಿಯೊಂದು ಆಸನದಲ್ಲಿ ಉಸಿರಾಟದ ಸಾಧಾರಣವಾಗಿ ಆಗ್ತಾ ಇರಬೇಕು. ಎರಡೂ ಬದಿಯಿಂದ ಮಾಡಬೇಕು. ಪ್ರತಿಯೊಂದು ಆಸನದ ನಂತರ ಸ್ವಲ್ಪ ವಿರಾಮ, ಅಂದರೆ ಒಂದು 3 ಸೆಕೆಂಡ್ರಿಂದ 5 ಸೆಕೆಂಡ್ ವಿರಾಮಗಳು ತಗೊಂಡು ನಿಧಾನವಾಗಿ ಅಭ್ಯಾಸ ಮಾಡಬೇಕು. ನಂತರ ವೀರಾಸನ. ವೀರಾಸನ ಕೂಡ ತೊಡೆಯ ಸ್ನಾಯುಗಳಿಗೆ, ಹೊಟ್ಟೆಗೆ ಬಹಳ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ. ಶರೀರ ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಸಹಾಯಕಾರಿಯಾಗಿದೆ. ಎರಡೂ ಬದಿಯಿಂದ ಮಾಡಿ. ದೀರ್ಘವಾದ ಉಸಿರಾಟ. ನಂತರ ನಿಧಾನವಾಗಿ ಪಾದಹಸ್ತಾಸನ. ಪಾದಹಸ್ತಾಸನವನ್ನು ಕೂಡ ಹೊಟ್ಟೆಯ ಒಂದು ಅಬ್ಡಾಮಿನಲ್ ಫ್ಯಾಟ್ ಅಂತ ಏನು ಹೇಳ್ತೀವಿ, ಹೊಟ್ಟೆಗೆ ಸಂಬಂಧಪಟ್ಟ ತೂಕ, ಅದು ಹೊಟ್ಟೆ ಜಾಸ್ತಿ ಇದ್ದಾಗ ಅದನ್ನು ಕಮ್ಮಿ ಮಾಡ್ಕೊಳ್ಳೋದು ಕೂಡ ಬಹಳ ಸಹಾಯಕಾರಿಯಾಗಿರುತ್ತೆ. ಇದರಲ್ಲಿ ವಯಸ್ಸಾದವರು ಮಾಡಬೇಕಾದ್ರೆ ಸೊಂಟ ನೋವು ಇದ್ದವರಿಗೆ ಇದು ವರ್ಜಿತ. ಹಾಗಾಗಿ ತುಂಬ ಸೊಂಟ ನೋವು ಇದೆ, ತೊಂದರೆಯಾಗಿದೆ, ಸೊಂಟ ಎಕ್ಸ್ರೇ ಎಲ್ಲ ತೆಗೆಸಿದ್ದಾರೆ ಡಾಕ್ಟ್ರು ಅಂತ ಹೇಳುವಾಗ ಈ ಅಭ್ಯಾಸವನ್ನು ನೀವು ವರ್ಜಿತ ಮಾಡಬಾರ್ದು. ನಂತರ ಕೂತು ಮಾಡುವ ಆಸನಗಳು. ನಿಧಾನವಾಗಿ ಮಲ್ಕೊಳ್ಳಿ. ಮಲಗಿ ಮಾಡುವ ಆಸನಗಳಿಗೆ ಹೋಗೋಣ. ಉತ್ತಿತ್ತ ಪಾದಾಸನ. ನಿಧಾನವಾಗಿ ಎರಡೂ ಕಾಲುಗಳನ್ನು ಎತ್ತಿ ಹೀಗೆ ನಿಧಾನವಾಗಿ ಕಾಲುಗಳನ್ನು 90 ಡಿಗ್ರಿ ಇಟ್ಕೊಂಡು ದೀರ್ಘವಾಗಿ ಉಸಿರಾಡ್ತಾ ಇರಿ. ಇದರಿಂದ 3 ರಿಂದ 5 ಸಾರಿ ಕೂಡ ಈ ಅಭ್ಯಾಸವನ್ನು ನಾವು ಮಾಡ್ಬೋದು. ಆದರೆ ಯೋಗಾಭ್ಯಾಸ ಮಾಡಬೇಕಾದ್ರೆ ಎಕ್ಸಸೈಸ್ ಥರ ಮಾಡಿದ್ರೆ ನಿಮಗೆ ಬರೀ ಶರೀರದ ಸ್ನಾಯುಗಳಿಗೆ ಬೆನಿಫಿಟ್ ಆಗುತ್ತೆ. ನಿಧಾನವಾಗಿ ಮಾಡಿ ಫೈನಲ್ ಪಾಶ್ಚರನ್ನು ಮೇಂಟೈನ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ನಂತರ ವಿಪರೀತ ಕರಣಿ. ವಿಪರೀತ ಕರಣಿ ಆಸನಗಳು, ಇವೆಲ್ಲ ಅಭ್ಯಾಸಗಳನ್ನು ನಾವು ಮೊದಲಿಂದನೂ ಮಾಡ್ತಾ ಹೋದಾಗ ಮಾತ್ರ ನಮಗೆ ಬೆನಿಫಿಟ್ ಆಗೋದು. ನಿಧಾನವಾಗಿ ವಿಪರೀತ ಕರಣಿ 145 ಡಿಗ್ರಿ ಬರುತ್ತೆ ನೋಡಿ. ಹಾಯಾಗಿ ಉಸಿರಾಡ್ತಾ ಇರಬೇಕು. ನಂತರ ನಿಧಾನವಾಗಿ ಸರ್ವಾಂಗಾಸನ.
ಸರ್ವಾಂಗಾಸನ ಥೈರಾಯ್ಡ್ ಗ್ರಂಥಿಗಳಿಗೂ ಸಹ ಒಳ್ಳೆಯದು. ಥೈರಾಯ್ಡ್ ಗ್ರಂಥಿಗಳು ಇಂಡೈರೆಕ್ಟಾಗಿ ನಮ್ಮ ಓವರೀಸ್ ಅಂಡಾಣುಗಳ ಮೇಲೆ ಕಂಟ್ರೋಲನ್ನು ಇಟ್ಟಿರುತ್ತೆ. ಸೊ ಹಾಗಾಗಿ ಎರಡೂ ನಮಗೆ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೋದು. ಸರ್ವಾಂಗಾಸನ ಸರ್ವ ಅಂಗಗಳ ಆಸನ ಅಂತ. ಸರ್ವಾಂಗಾಸನ ಎಲ್ಲ ಅಂಗಗಳಿಗೂ ನಮಗೆ ಬಹಳ ಉಪಯುಕ್ತವಾಗಿರುತ್ತೆ. ಸರ್ವಾಂಗಾಸನ ಆದ ನಂತರ ಇದರ ಒಂದು ಕಾಂಪ್ಲಿಮೆಂಟ್ರಿ ಪಾಸ್ಚರ್ ಅಂದರೆ ಮತ್ಸ್ಯಾಸನ. ಮತ್ಸ್ಯಾಸನವನ್ನು ನಿಧಾನವಾಗಿ ಮಾಡಲೇಬೇಕು. ಹೀಗೆ ಚಕ್ಕಂಬಟ್ಲು ಹಾಕ್ಕೊಂಡು ಮಾಡ್ಬೋದು, ಪದ್ಮಾಸನದಲ್ಲೂ ಕೂಡ ಮಾಡ್ಬೋದು. ನಿಧಾನವಾಗಿ ಸಿಂಪಲ್ಲಾಗಿ ಹೀಗೆ ಮಾಡಿ ಕತ್ತನ್ನು ಸ್ಟ್ರೆಚ್ ಮಾಡಿ ಕೈಗಳನ್ನು ನೇರವಾಗಿ ಇಟ್ಕೊಳ್ಬೇಕು. ದೀರ್ಘವಾಗಿ ಉಸಿರಾಡ್ತಾ ಇರಬೇಕು. ಈ ಎಲ್ಲ ಅಭ್ಯಾಸಗಳನ್ನು ಒಳ್ಳೆಯ ಯೋಗ ಗುರುಗಳಿಂದ ಮುಖೇನ ನೀವು ಕಲ್ತ್ಕೊಳ್ಳೋದ್ರಿಂದ ಇನ್ನೂ ಉಪಯುಕ್ತವಾಗಿರುತ್ತೆ. ಇದು ನಾವು ಇದೆಲ್ಲ ರಿಸರ್ಚ್ ಮೂಲಕ ಇವೆಲ್ಲ ಆಸನಗಳು ಈ PCOD ತೊಂದರೆಗಳಿಗೆ ಒಳ್ಳೆಯದು ಅಂತ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಈ ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಕೆಲವು ಆಸನಗಳು ಕೂಡ ಬಹಳ ಒಳ್ಳೆಯದು, ಉಪಯುಕ್ತವಾಗಿರುತ್ತೆ. ಭುಜಂಗಾಸನ ಹಾಗೂ ಧನುರಾಸನ. ಮೊದಲನೆಯದಾಗಿ ಭುಜಂಗಾಸನ. ಭುಜಂಗ ಸರ್ಪಾಸನನೂ ಅಂತಾರೆ ಕೆಲವರು. ದೀರ್ಘವಾಗಿ ಉಸಿರು ತಗೊಂಡು ಹಾಯಾಗಿ ಉಸಿರಾಡ್ತಾ ಇರಬೇಕು. ಇಲ್ಲಿ ನಾವು ನಿಮಗೆ ಒಂದಾದ ನಂತರ ತೋರಿಸ್ತಾ ಇರ್ತೀವಿ. ಇದನ್ನೆಲ್ಲವನ್ನು ಕೂಡ ನೀವು ನಿಧಾನವಾಗಿ ಮಾಡತಕ್ಕದ್ದು. ಆಮೇಲೆ ಪ್ರತಿಯೊಂದು ಆಸನದ ನಂತರ ಹೀಗೆ ವಿರಾಮವನ್ನು ಪಡಿಬೇಕು. ಆವಾಗಲೇ ಯೋಗಾಭ್ಯಾಸದ ಯೋಗಾಸನಗಳ ಲಾಭವನ್ನು ನೀವು ಪಡೆಯೋದು. ಧನುರಾಸನ. ಧನುರಾಸನ ಕೂಡ ಹೊಟ್ಟೆಯ ಸ್ನಾಯುಗಳನ್ನು ಬಿಗಿ ಮಾಡುತ್ತೆ, ಒಳಗಿರುವ ಅಂಗಾಂಗಗಳಿಗೆ ಚೇತನವನ್ನು ನೀಡುತ್ತೆ. ಸೊಂಟದ ನೋವುಗಳಿಗೂ ಕೂಡ ಒಳ್ಳೆಯದು. ನಿಧಾನವಾಗಿ ನಂತರ ಕೂತು ಮಾಡುವ ಆಸನಗಳಿಗೆ ಹೋಗೋಣ. ಕೂತು ಮಾಡುವ ಆಸನದಲ್ಲಿ ಬದ್ಧ ಕೋಣಾಸನ. ಈ ಎಲ್ಲ ಮಹಿಳೆಯರು ಕೆಳಗೆ ಕೂತ್ಕೊಳ್ಳೋದನ್ನು ನಾವು ಬಹಳ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಈಗೆಲ್ಲ ಮೊದಲು ಚಕ್ಕಂಬಾಟ್ಲು ಹಾಕೊಳ್ಳೋದು ಅಥವಾ ಕಾಲುಗಳನ್ನು ಹೀಗೆ ಇಟ್ಕೊಂಡು ಬದ್ಧ ಕೋಣಾಸನ ಮಾಡೋದ್ರಿಂದ ಪೆಲ್ವಿಕ್ ಸ್ಟ್ರೆಚಸ್ ಆಗುತ್ತೆ ಅಂತ ಹೇಳಿ. ಗರ್ಭಧಾರಣೆ ಆದ ನಂತರ ಮಗುವಿನ ಒಂದು ಸಂರಕ್ಷಣೆ ಇದೆಲ್ಲದಕ್ಕೂ ಇದು ಪೂರಕವಾಗಿರುತ್ತೆ. ಹಾಗಾಗಿ ನಾವು ಗರ್ಭ ಧರಿಸುವ ಮುಂಚೆ ಈ ಅಭ್ಯಾಸಗಳನ್ನೆಲ್ಲ ಮಾಡಿದ್ದಲ್ಲಿ ನಮಗೆ ಯಾವ ತೊಂದರೆಗಳನ್ನು ನಾವು ಅನುಭವಿಸಲ್ಲ. ಹಾಗಾಗಿ ನೆಕ್ಸ್ಟು ವಕ್ರಾಸನ. ಬೆನ್ನಿನ ಹುರಿ. ತಲೆಯಿಂದ ಎಲ್ಲ ನರಗಳು ಬೆನ್ನಿನ ಹುರಿಯಲ್ಲಿ ಪಾಸ್ ಆಗುತ್ತೆ. ಹಾಗಾಗಿ ಬೆನ್ನಿನ ಈ ಟ್ವಿಸ್ಟಿಂಗ್ ಇಂದಾಗಿ ಬೆನ್ನಿನ ಹುರಿಯ ಎಲ್ಲ ನರಗಳು ಚೇತನಗೊಳ್ಳುತ್ತೆ. ಎಲ್ಲ ನರಗಳು ಹೊಟ್ಟೆಯ ಒಂದು ಅಂಗಾಂಗಗಳಿಗೆ ಪಸರಿಸಿದ್ದೇವೆ. ಅದರಿಂದ ಎಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇರುತ್ತೆ. ಈ ಅಭ್ಯಾಸಗಳನ್ನು ಮಾಡೋದ್ರಿಂದ ನರಮಂಡಲದ ಮೂಲಕ ನಿಮಗೆ ಶರೀರದ ಬದಲಾವಣೆಗಳಾಗುತ್ತೆ. ನಂತರ ಉಷ್ಟ್ರಾಸನ. ಉಷ್ಟ್ರಾಸನ ಬೆನ್ನಿನ ನೋವುಗಳಿಗೆ ಕೂಡ ಒಳ್ಳೆಯದು. ಹಾಗೆಯೇ PCOD ಪ್ರಾಬ್ಲಮ್ಗೆ ಬಹಳ ಮುಖ್ಯವಾದ ಒಂದು ಅಭ್ಯಾಸ. ಪ್ರಿಯ ವೀಕ್ಷಕರೇ, ಇದುವರೆಗೂ ಮಹಿಳೆಯರಲ್ಲಿ ಹೆಣ್ಣುಮಕ್ಕಳಲ್ಲಿ ಸಂಭವಿಸತಕ್ಕಂಥ PCOD ತೊಂದರೆಗಳಿಗೆ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸೆಯನ್ನು ತಿಳ್ಕೊಂಡಿದ್ದೀರಾ. ಇನ್ನು ನಾವು ಮುಂದಿನ ಎಪಿಸೋಡಲ್ಲಿ ಬೇರೆಯೊಂದು ಆರೋಗ್ಯ ಸಮಸ್ಯೆ ಹಾಗೂ ಅದರ ನಿವಾರಣೆ ಬಗ್ಗೆ ಮಾತಾಡಕ್ಕೆ ಬರ್ತೀವಿ. ನೋಡ್ತಾ ಇರಿ ಬಸವ TV. ಧನ್ಯವಾದಗಳು.